ಬನ್ನಿ ಇವತ್ತು ನಾನು ನಮ್ಮ ಸೈಡ್ ಮಾಡುವಂಥ ಶೇಂಗಾ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಯಾರೆಲ್ಲ ಚಾನಲನ್ನು ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನಮ್ಮ ಸೈಡ್ ಮಾಡುವಂಥ ಶೇಂಗಾ ಚಟ್ನಿನ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಶೇಂಗಾ ಚಟ್ನಿನ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಬರೋದಿಲ್ಲ ಅನ್ನೋರು ಸಹಿತ ಆರಾಮಾಗಿ ಮಾಡ್ಬೋದು. ಇಲ್ಲಿ ನೋಡಿ, ನಾನು 1/4 kg ಆಗೋಷ್ಟು ಶೇಂಗಾ ಕಾಳನ್ನು ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ನೋಡಿ, ನಾವು 1/4 kg ಅಷ್ಟೇ ತೊಗೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಎಷ್ಟು ಬೇಕಾಗ್ತದಲ್ಲ ಅಷ್ಟನ್ನು ನೋಡಿ ತೊಗೋಬೋದು. ಇಲ್ಲಿ ನೋಡಿ, ಇದನ್ನು ನಾನು ಒಂದು ಬಾಂಡೆಗೆ ಹಾಕಿ ಹುರ್ಕೋತಾ ಇದ್ದೀನಿ. ಮೊದಲು ಬಾಣಲೆನ ಬಿಸಿ ಮಾಡೋಕೆ ಇಟ್ಬಿಡೋಣ. ಆ ಬಾಣಲೆಯಲ್ಲೇ ನಾನು ಶೇಂಗಾ ಕಾಳನ್ನು ಹುರ್ಕೋತೀನಿ. ಸ್ವಲ್ಪ ಕೆಂಪಾಗೋವರೆಗೂ ಕೈ ಬಿಡ್ದಂಗೆ ನಾವು ಹುರ್ಕೋಬೇಕು, ಇಲ್ಲಾಂದರೆ ಒತ್ತುತ್ತವ್ರಿ. ಒತ್ತಿದ್ವಂದರೆ ಚಟ್ನಿ ಮಾಡೋಕ್ಕೆ ಸರಿ ಆಗೋಲ್ಲ, ಮತ್ತು ಒತ್ತಿದ ಚಟ್ನಿನೂ ಅಷ್ಟು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಇದನ್ನು ಬಿಡ್ದಂಗೆ ನಾವು ಇವನ್ನ ಕೈ ಆಡ್ಕೊತಾನೆ ಇರಬೇಕು. ಸ್ವಲ್ಪ ಕೆಂಪಾದರೆ ಸಾಕು. ನೋಡಿ, ಇವಾಗ ನಾನು ತೋರಿಸ್ತೀನಿ ನಿಮಗೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ನೀವು ಯಾವ ಥರ ಚಟ್ನಿ ಮಾಡ್ತೀರಾ ಅಂತಲೂ ಹೇಳ್ಬೋದು ಕಮೆಂಟ್ ಬಾಕ್ಸ್ ಒಳಗೆ. ಶೇಂಗಾ ಚಟ್ನಿ, ಗುರೆಳ್ಳು ಚಟ್ನಿ, ಅಗಸಿ ಚಟ್ನಿ, ಹುರುಳಿಕಾಳು ಚಟ್ನಿ, ತುಂಬ ವೆರೈಟಿ ಚಟ್ನಿಗಳನ್ನು ನಾವು ಮಾಡ್ತೀವಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೆ, ನಾನು ಈ ಥರ ಹುರ್ಕೊಂಡಿದ್ದೀನಿ ಶೇಂಗಾ ಕಾಳನ್ನು ಪೂರ್ತಿ. ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ನಾವು ಒಡ್ಕೊಂಡು ಬೇಳೆ ಮಾಡ್ಕೋಬೇಕು. ನೋಡಿ, ನೀವೊಂದು ಅಗಲ ತಾಟ್ ಇದ್ದರೆ ಅದನ್ನು ತೊಗೊಂಡು ನೀವು ಒಡ್ಕೋಬೋದು. ಅದರಲ್ಲೇ ನಾನಿಲ್ಲಿ ಮರ ಅಂತ ಹೇಳ್ತಾರೆ ನೋಡಿ ನಮ್ಮ ಸೈಡು. ನಾವು ಈ ಥರ ಮರದಲ್ಲೇ ಇದನ್ನು ಕ್ಲೀನಾಗೆಲ್ಲ ಈ ಥರ ಒಡೆದ್ಬಿಟ್ಟು ನಾವು ಕೇರ್ಕೊಂಡು ಬರ್ತೀವಿ. ಕೇರ್ಕೊಂಡು ಅಂದರೆ ಆಸ್ ಮಾಡೋದು ಅಂತಲೇ ಕರೀತಾರೆ, ಕೇರೋದು ಅಂತ ಕರೀತಾರೆ. ಮುಂದ್ಗಡೆ ಎಲ್ಲ ಸಿಪ್ಪಿ ಬಂದುಬಿಡುತ್ತೆ ಅಲ್ವ. ಹಾಗಾಗಿ ಒಂದು ಈ ಥರ ಮರ ಇದ್ದರೆ ಮರದಲ್ಲಿ ಕ್ಲೀನಾಗಿ ಶೇಂಗಾ ಕಾಳನ್ನು ಬೇಳೆ ಮಾಡಿಕೊಂಡು ಚಪ್ಪರಿಸ್ಕೊಂಡು ಬಂದರೆ ರೆಡಿ ಆಗುತ್ತೆ. ನೋಡಿ, ಇವಾಗ ನೀವೆಲ್ಲಾದರೂ ಹೊಂಟೆಗೆ ಆರಾಮಾಗಿ ಮಾಡ್ಕೋಬೋದು. ಮತ್ತು ಈ ಥರ ಮಾಡಿ ನೋಡಿರಿ, ತುಂಬ ಟೇಸ್ಟ್ ಆಗುತ್ತೆ ಚಟ್ನಿ ಮಾತ್ರ. ನೋಡಿ, ಇವಾಗ ನಾನು ಪೂರ್ತಿ ಬೇಳೆ ಮಾಡೋಕ್ಕೆ ತೊಗೊಂಬಂದಿದ್ದೀನಿ. ಮತ್ತು ಇವಾಗ ನಾನು ಚಟ್ನಿಗೆ ಏನೇನು ಬೇಕಂತ ತೋರಿಸ್ತೀನಿ. ಮೊದಲು ನಾನು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಅಂದರೆ ಒಣ ಹುಣಸೆ ಹಣ್ಣನ್ನು ಹಾಕಬೇಕು, ಹಸಿದು ಹಾಕೋಕೆ ಹೋಗ್ಬಿಡ್ರಿ. ಆಮೇಲೆ ಕರಿಬೇವು, ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೊಂಬರೋಣ. ಬರ್ರಿ, ಮಿಕ್ಸಿ ಅಂದರೆ ಭಾಳ ಸಣ್ಣಗೆ ಮಾಡೋಂಗಿಲ್ಲ, ಸ್ವಲ್ಪ ಒಂದೇ ಒಂದು ಸುತ್ತು ತಿರ್ಸ್ಕೊಂಡು ಬಂದಿದ್ದೀನಿ ನೋಡಿರಿ. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಇದರಲ್ಲೇ ಆವಾಗಲೇ ನಾನು ಬೇಳೆ ಏನು ಮಾಡ್ಕೊಂಡಿದ್ನಲ್ಲ ಶೇಂಗಾ ಕಾಳನ್ನು ಹಾಕ್ಕೊಂಡು, ಮತ್ತು ಇದನ್ನು ಒಂದು ಸುತ್ತಷ್ಟೇ ನಾನು ಮಿಕ್ಸಿ ಮಾಡ್ಕೊತೀನಿ. ಇವಾಗ ಮೊದಲು ನಾವು ಬೇಳೆಗಳನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್, ಚಟ್ನಿ ಮಾತ್ರ ಸಖತ್ತಾಗಿ ಬರುತ್ತೆ. ಇದು ನಮ್ಮ ಅಜ್ಜಿ ನಮಗೆ ಹೇಳ್ಕೊಟ್ಟಿರೋದು. ಆದರೆ ನಮ್ಮ ಅಜ್ಜಿಯರೆಲ್ಲ ದುಂಡಿ ಅಂತಿದ್ರಲ್ಲ, ದುಂಡಿಯಲ್ಲಿ ತಿರುತ್ತೆ ಚಟ್ನಿನ. ನಾವು ಮಾತ್ರ ಮಿಕ್ಸಿಯಲ್ಲಿ ಮಾಡ್ಕೊತೀವಿ. ದುಂಡಿಲಿ ತೆರವಿದ್ರೆ ಇನ್ನೂ ಚೆನ್ನಾಗೇ ಬರುತ್ತೆ ಶೇಂಗಾ ಚಟ್ನಿ. ನೋಡಿರಿ, ಇವಾಗ ಇದನ್ನು ನಾನು ಒಂದೇ ಒಂದು ಸುತ್ತು ತಿರುಗಿಸ್ಕೊಂಡು ಬರ್ತೀನಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಒಂದೇ ಒಂದು ಸುತ್ತು ನಾನು ತಿರ್ಸ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ, ಈ ಥರ ಮಾಡಿಕೊಂಡು ಇವಾಗ ಇದಕ್ಕೆಲ್ಲ ನಾವು ಏನೇನು ಸಾಮಾನು ಹಾಕ್ತೀನಿ ಅಂತ ತೋರಿಸ್ತೀನಿ. ಈ ಥರ ಮಾಡ್ಕೊಂಡು ನೋಡಿರಿ, ಚಟ್ನಿ ತುಂಬ ಸಖತ್ತಾಗೆ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಖಾರದ ಪುಡಿ, ಒಂದು ಸ್ವಲ್ಪ ಜೀರಿಗೆ ಇಲ್ಲಿ ಹಾಕ್ತಾಯಿದ್ದೀನಿ ನಾನು, ಅಲ್ಲೇನು ಮಸಾಲಕ್ಕೆ ಹಾಕಿರಲಿಲ್ಲ ಫಸ್ಟಿಗೆ. ಮತ್ತು ಬೆಲ್ಲ ನೀವು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರಿದ್ರೆ ಖಾರನ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇವಾಗೆಲ್ಲ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದು ಸ್ವಲ್ಪ ಸಣ್ಣಗೆ ನೀವು ಮಾಡಿಕೊಂಡ್ರೆ ಟೇಸ್ಟ್ ಬರೋಂಗಿಲ್ಲ ತಿನ್ನೋಕೆ ಚಟ್ನಿ. ಅದಕ್ಕೆ ಸ್ವಲ್ಪನೇ ನೀವು ನೋಡಿರಿ ಈ ಥರ ಉದುರಾಗಿ ಮಾಡ್ಕೊಳ್ಬೇಕು ಚಟ್ನಿನ. ಇದು ನೀವು ಶೇಂಗಾ ಚಟ್ನಿ ಮೊಸರು ರೊಟ್ಟಿಗೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ನೋಡಿ, ಇವಾಗ ಇಲ್ಲಿ ದೇವ್ರಗುಡ್ಡದ ಜಾತ್ರೆ, ಮೈಲಾರಲಿಂಗಪ್ಪನ ಜಾತ್ರೆ ಇರೋದ್ರಿಂದ ತುಂಬ ವೆಹಿಕಲ್ಸ್ ಓಡಾಡ್ತಿರೋದ್ರಿಂದ ವಿಡಿಯೋ ಮಾಡೋಕ್ಕೂ ನನಗೆ ಸ್ವಲ್ಪ ಇದಾಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿರಿ ಚಟ್ನಿ ಎಷ್ಟು ಸಖತ್ತಾಗಿದೆ ಅಂತ. ಅದಕ್ಕೆ ಹೇಳಿದ್ರಿ ನಾನು, ಭಾಳ ಸಣ್ಣಗೆ ನೀವು ಚಟ್ನಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಡ್ತರಾಗ ಇರಲಿ ಚಟ್ನಿ. ಯಾಕಂದರೆ ಈ ಥರ ಉದುರಾಗಿ ನೀವು ಚಟ್ನಿ ಮಾಡ್ಕೊಂಡ್ರಿ ಅಂದರೆ ರೊಟ್ಟಿ ಚಪಾತಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದ್ರಂದ್ರೂ ತುಂಬ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟ್ರೈ ಮಾಡಿರಿ. ಮತ್ತು ನೀವು ಯಾವ ಥರ ಚಟ್ನಿಗಳನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.